ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇವತ್ತೇನಪ್ಪ ಟಾಪಿಕ್ ಅಂತಂದರೆ, ಈಗ ಟೈಲರಿಂಗ್ ಮಾಡೋ ಹೆಣ್ಮಕ್ಳಿಗೆಲ್ಲ ಪೀರಿಯಡ್ ಆಗ್ತಾ ಇರುತ್ತೆ. ಆ ಥರ ಟೈಮಲ್ಲಿ ಅಂದರೆ ಟೈಲರಿಂಗ್ ಮಾಡೋ ಹೆಣ್ಮಕ್ಳು ಸ್ಟಿಚ್ಚಿಂಗ್ ಮಾಡ್ಬೋದಾ ಮಾಡಬಾರ್ದಾ ಅನ್ನೋದೊಂದು ಸುಮಾರು ಜನ ಮಹಿಳೆಯರಿಗೆ ಇರುತ್ತೆ. ಅದು ಓಕೆನಾ, ಲೇಡೀಸ್ಗೆ. ಇವಾಗ ಟೈಲರಿಂಗ್ ಮಾಡ್ತಾ ಇರ್ತಾರೆ. ಆಮೇಲೆ ಕೆಲವರು ಅಯ್ಯೋ ಅವರು ಅಷ್ಟೊಂದು ಬಟ್ಟೆಗಳು ಹೊಲಿತಾರೆ, ಹಿಂಗಪ್ಪ ಮೇಂಟೈನ್ ಮಾಡ್ತಾರೆ, ಹೆಂಗೆ ಮಾಡ್ತಾರೆ ಅನ್ನೋದೊಂದು ಅವ್ರ ಮನಸ್ಸಲ್ಲಿ ಇರುತ್ತೆ. ಓಕೆನಾ, ಆ ಥರದವ್ರಿಗೋಸ್ಕರ ಈ ವಿಡಿಯೋನ ಕೊನೆವರೆಗೂ ನೋಡಿ. ಅದರ ಬಗ್ಗೆ ನನಗೆ ತಿಳಿದಿರೋ ಒಟ್ಟಿಗೆ ನಾನು ಎಕ್ಸ್ಪೀರಿಯೆನ್ಸ್ ಮಾಡಿರೋ ಮಟ್ಟಿಗೆ ಒಂದು ಇನ್ಫಾರ್ಮೇಷನ್ ಕೊಡ್ತೀನಿ. ಓಕೆನಾ, ನಾನು ಟೈಲರ್ ಆಗಿರೋದ್ರಿಂದ ಮಾಮೂಲಿ ಪೀರಿಯಡ್ ಆದಾಗ ಮಾಮೂಲಿ ಅದು ರೆಗ್ಯುಲರಾಗಿ ಹೊಟ್ಟೆ ನೋವು ಬರುತ್ತೆ. ಒಂದು ಏನಪ್ಪ ಅಂದರೆ, ನಾವು ತಿನ್ನೋ ಫುಡ್ಡಲ್ಲಿ ಏನು ಈಟಿನ ಪದಾರ್ಥ ಕಮ್ಮಿ ತಿಂದರೆ ಆವಾಗ ಹೊಟ್ಟೆ ನೋವು ಸ್ವಲ್ಪ ಕಡಿಮೆ ಬರುತ್ತೆ. ಓಕೆನಾ, ಇವಾಗ ನಮಗೂ ಒಂದೊಂದು ಸಲ 1 ತಿಂಗಳು ಹೊಟ್ಟೆ ನೋವೇ ಇರೋಲ್ಲ, ಒಂದೊಂದು ತಿಂಗಳು ಸಖತ್ ಹೊಟ್ಟೆ ನೋವು ಬರುತ್ತೆ. ಆ ಥರ ಪೇನ್ ಇರುತ್ತೆ ಎಲ್ರಿಗೂ. ಅದೇ ಥರನೇ ಅಂದರೆ ತಿನ್ನೋ ಫುಡ್ಡಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆದಾಗ, ನಾನು ಹೇಳ್ದಂಗೆ ನಾನು ಆಲ್ರೆಡಿ ಒಂದು ವಿಡಿಯೋ ಹಾಕಿದ್ದೀನಿ. ಅದನ್ನು ತಂಪು ಮಾಡ್ಕೋಬೇಕಂದ್ರೆ ಏನೇನು ಫುಡ್ ತೊಗೋಬೇಕು ಅಂತ, ಅದನ್ನೆಲ್ಲ ತೊಗೊಂಡಾಗ ಒಂದೊಂದು ಸಲ ನಮಗೆ ಅದು ಕಡಿಮೆ ಆಗುತ್ತೆ. ಒಂದೊಂದು ಸಲ ನಮಗೆ ಗೊತ್ತಿಲ್ಲದೇ ಈಟಿನ ಪದಾರ್ಥಗಳು, ಇವಾಗ ಕಬ್ಬಾಗಲಿ, ಬೆಲ್ಲ ಆಗಲಿ, ಪಪಾಯ ಈ ಥರ ಹಣ್ಣುಗಳನ್ನ ಜಾಸ್ತಿ ತಿಂದಿರ್ತೀವಿ ಅಂದ್ಕೊಳ್ಳಿ. ಆವಾಗ ಅದೇನಾಗುತ್ತೆ, ಜಾಸ್ತಿ ಹೀಟಾಗಿರುತ್ತೆ ಬಾಡಿಗೆ, ಆವಾಗ ಹೊಟ್ಟೆ ನೋವು ಜಾಸ್ತಿ ಬರುತ್ತೆ. ಓಕೆನಾ, ಅದಕ್ಕೋಸ್ಕರನೇ ಟೈಲರಿಂಗ್ ಮಾಡೋರಿಗೆ ಸ್ವಲ್ಪ ಜಾಸ್ತಿ ಎಳ್ನೀರು ಕುಡೀರಿ, ನಿಂಬೆಹಣ್ಣು ಜ್ಯೂಸ್ ಕುಡೀರಿ, ನೆತ್ತಿಗೆ ಹರಳೆಣ್ಣೆ ಹಾಕಿ, ಈ ಥರ ಎಲ್ಲ ಹೇಳ್ತಾರೆ. ಯಾಕೆ, ತಂಪಾಗಿಟ್ಕೊಳ್ಳಿ, ಜಾಸ್ತಿ ಹೀಟ್ ಆಗುತ್ತೆ ನಿಮ್ಮ ಬಾಡಿ, ಎನಿ ಟೈಮ್ ಮಿಷಿನ್ ಮೇಲೆ ಕುತ್ಕೊಂಡು ಹೊಲಿತೀರಾ ಅಂತ ದೊಡ್ಡವರು ತಿಳಿದವರು ಹೇಳ್ತಾ ಇರ್ತಾರೆ. ಓಕೆನಾ, ಹಂಗೆ ಆ ಥರ ಇದ್ದಾಗ ನನಗಂತೂ ಆ ಟೈಮಲ್ಲಿ ಅಂದರೆ ಹೊಟ್ಟೆ ನೋವು ಬಂದಿಲ್ಲ ಅಂದರೆ ಸ್ವಲ್ಪ ಕೆಲಸ ಮಾಡ್ಕೋತೀನಿ. ಇವಾಗ ಅರ್ಜೆಂಟ್ ಇರುತ್ತೆ ಅಂದ್ಕೊಳ್ಳಿ, ಆವಾಗ ಅವ್ರು ಕೊಡಲೇಬೇಕು ಅಂದಾಗ ಮಾಡಿಕೊಡ್ತೀನಿ. ಇಲ್ಲ ಸ್ವಲ್ಪ ರಿಕ್ವೆಸ್ಟ್ ಮಾಡ್ಕೊಂಡು ಅವ್ರು ಅಡ್ಜಸ್ಟ್ ಮಾಡ್ಕೋತಾರೆ ಅನ್ನೋ ಕಸ್ಟಮರ್ ಆದರೆ ಹೇಳ್ತೀನಿ ಅವ್ರಿಗೆ, ನನ್ನ ಪ್ರಾಬ್ಲಮ್ ಈ ಥರ ಆಗಿದೆ, ಹಾಗಾಗಿ ನಾಳಿದ್ರಲ್ಲಿ ಕೊಡ್ತೀನಿ, ಬೇಜಾರು ಮಾಡ್ಕೋಬೇಡಿ ಅಂತ. ಅಂದರೆ ಅವರು ಕನ್ವಿನ್ಸ್ ಆಗ್ತಾರೆ ಅನ್ನೋದು ಗೊತ್ತಿದ್ದರೆ ಹೇಳ್ತೀನಿ. ಅವರು ಆಗಲ್ಲ ಅನ್ನೋದು ನನಗೆ ಗೊತ್ತಿರುತ್ತಲ್ವ, ಆ ಥರದವ್ರಿಗೆ ರೆಡಿ ಮಾಡಿ ಕೊಡ್ತೀನಿ. ಅಂದರೆ 5 ಬೆರಳು ಒಂದೇ ಸಮ ಇರಲ್ಲ. ಅಂದರೆ ಯಾರೂ ಆ ಥರ ಅನ್ನಲ್ಲ, ಆದರೂ ಒಬ್ಬೊಬ್ಬರು ಬೇಕೇ ಬೇಕು ಅಂತ ಹೇಳ್ಬಿಟ್ಟಿರ್ತಾರೆ. ಅಂಥವ್ರಿಗೆ ನಾವು ಇಲ್ಲ ಅನ್ನೋಕ್ಕಾಗಲ್ಲ. ಓಕೆನಾ, ಆ ಥರ ಟೈಮಲ್ಲಿ ನಾನು ಹೇಗೋ ಸ್ಟಿಚ್ ಮಾಡಿ ಕೊಡ್ತೀನಿ. ಇಲ್ಲಾಂದರೆ ನಾನು ಹೇಳ್ದಂಗೆ ಅವ್ರಿಗೆ ರಿಕ್ವೆಸ್ಟ್ ಮಾಡಿಕೊಂಡು ಇವಾಗ ಆಗಲ್ಲ, ಈ ಥರ ಆಗಿದೆ ಅಂತ ಫೋನ್ ಮಾಡಿ ಕೇಳ್ಕೊತೀನಿ. ಓಕೆನಾ, ಅಂದರೆ ಮನೆ ಕೆಲಸಕ್ಕೆ ಬರೋದಾದರೆ ನಮ್ಮ ಮನೇಲಿ ನನಗೆ ದೊಡ್ಡ ಮಗಳಿರೋದ್ರಿಂದ ಅವಳೇ ಸ್ವಲ್ಪ ಕೆಲಸನ ಆ ಟೈಮಲ್ಲಿ ಮಾಡ್ಕೋತಾಳೆ. ಹಂಗಾಗಿ ನನಗೆ ಸ್ವಲ್ಪ ಮನೆ ಕೆಲಸ ಇರಲ್ಲ. ಆ ಥರ ಟೈಮಲ್ಲಿ ಇವಾಗ ಅವಳಿಗೇನಾದರೂ ಆದಾಗ ನಾನು ನೋಡ್ಕೋತೀನಿ, ನನಗೇನಾದರೂ ಆ ಥರ ಆದಾಗ ಅವಳು ಮನೆ ಕೆಲಸ ಸ್ವಲ್ಪ ಮೇಂಟೈನ್ ಮಾಡ್ಕೋತಾಳೆ, ಸಣ್ಣ ಪುಟ್ಟ ಕೆಲಸ ಮಾಡ್ಕೋತೀನಿ ನಾನು. ಆಮೇಲೆ ಸ್ಟಿಚ್ಚಿಂಗ್ ನಾನು ಬಿಡೋಕ್ಕಾಗಲ್ಲ. ಇವಾಗ ಸ್ಟಿಚ್ಚಿಂಗ್ ನೀನು ಮಾಡು ಅಂತ ನನ್ನ ಮಗಳಿಗೆ ಹೇಳೋಕ್ಕಾಗಲ್ವಲ್ಲ, ಅವಳಿಗೆ ಬರಲ್ವಲ್ಲ. ಹಂಗಾಗಿ ಮನೆ ಕೆಲಸ ಅವಳು ಮಾಮೂಲಿ ಮೇಂಟೈನ್ ಮಾಡ್ಕೋತಾಳೆ. ಹಂಗಾಗಿ ನನಗೆ ಕಸಿ ಬಿಸಿ ಅನ್ನೋದು ಇರಲ್ಲ. ಮಾಮೂಲಿ ಸ್ಟಿಚ್ಚಿಂಗ್ದು ನಾನು ಹೇಳ್ದಂಗೆ ಅವರು ಅರ್ಜೆಂಟ್ ಕೊಡಲೇಬೇಕು, ಕನ್ವಿನ್ಸ್ ಆಗಲ್ಲ ಅನ್ನೋ ಕಸ್ಟಮರ್ ಆದರೆ ರೆಡಿ ಮಾಡಿಕೊಡ್ತೀನಿ. ಇಲ್ಲ ಅಂದರೆ ಆರಾಮಾಗಿ ಅಂಗಡಿ ತೆಗೆದ್ರೂ ಸುಧಾ ರೆಸ್ಟ್ ಮಾಡಿಬಿಡ್ತೀನಿ. ಅಂದರೆ ಕೆಲಸ ಮಾಡೋಕ್ಕೋಗಲ್ಲ, ಮಿಷಿನ್ ಮೇಲೆ ಕುತ್ಕೊಳ್ಳೋಕ್ಕೋಗಲ್ಲ. ಅದೇ ನಾನು ಹೇಳ್ದಂಗೆ ಫುಡ್ಡಲ್ಲಿ ನಮಗೆ ಎಲ್ಲ ಎಳ್ನೀರು, ನಿಂಬೆಹಣ್ಣು ಜ್ಯೂಸು, ಬಾರ್ಲಕ್ಕಿ ಗಂಜಿ, ಇಲ್ಲ ಇದು ಗೋಂದು, ಇದನ್ನೆಲ್ಲ ನೆನೆಸ್ಕೊಂಡು ಕುಡಿದಾಗ ಜಾಸ್ತಿ ಹೊಟ್ಟೆ ನೋವು ಬರಲ್ಲ. ಅಂಥ ಟೈಮಲ್ಲಿ ನಮಗೇನು ಫೀಲ್ ಆಗಲ್ಲ, ಅಂದರೆ ಹೊಟ್ಟೆ ನೋವು ಬರಲ್ಲ. ಆಗಿದ್ರೂ ನಮಗೇನು ಪೀರಿಯಡ್ ಆಗಿದ್ರು ಏನೂ ಅನಿಸಲ್ಲ, ಮಾಮೂಲಿ ಕೆಲಸ ಮಾಡ್ತೀವಿ. ಓಕೆನಾ, ಅಕಸ್ಮಾತ್ ಮರ್ತುಬಿಡ್ತೀವಿ. ಇವಾಗ ಮನೇಲಿ ಕೆಲಸ ಮಾಡ್ತೀವಿ ಅಂದರೆ ಒಂದೇ ಸಮ ಇರ್ತೀವಿ ಅಂತ ಹೇಳೋಕ್ಕಾಗಲ್ಲ. ನಮ್ಮ ಮೈಂಡು ಇವಾಗ ಒಂದೊಂದು ಕೆಲಸ ಬ್ಯುಸಿ ಇದ್ದಾಗ ಒಂಥರ ಇರುತ್ತೆ, ಇಲ್ಲದೇ ಇದ್ದಾಗ ಒಂಥರ ಇರುತ್ತೆ. ಇವಾಗ ಅರ್ಜೆಂಟ್ ಕೊಡಬೇಕು, ಇಲ್ಲ ಮನೆಗೆ ಟೆನ್ಷನ್ನು, ಆ ಟೆನ್ಷನ್ನು, ಈ ಟೆನ್ಷನ್ ಅಂತ ಇದ್ದಾಗ ಇವಾಗ ಅದನ್ನು ನೆನೆಸ್ಕೊಂಡೇ ಕುಡಿಬೇಕು ಅನ್ನೋದು ಮರ್ತೋಗ್ಬಿಟ್ಟಿರ್ತೀವಿ. ಓಕೆನಾ, ಅದೇನಾಗುತ್ತೆ, ಆ ಥರ 1 ದಿನ 2 ದಿನ ಮರ್ತಿರ್ತೀವಿ. ಆಮೇಲೆ ಫುಡ್ಡು ಅಷ್ಟೇ ನಮಗೆ ಬಾಡಿಗೆ ಸೆಟ್ ಆಗುವಂಗೆ ತಿಂದಿರಲ್ಲ. ಅವಾಗೇನಾಗುತ್ತೆ, ಹೊಟ್ಟೆ ನೋವು ಬಂದೇ ಬರುತ್ತೆ. ಓಕೆನಾ, ಆ ಟೈಮಲ್ಲಿ ಹೊಟ್ಟೆ ನೋವು ಬಂದಾಗ ತಡ್ಕೊಳಕ್ಕಾಗಲ್ಲ. ಆ ಟೈಮಲ್ಲಿ ಅಂದರೆ ನಿದ್ದೆ ಮಾಡೋಕ್ಕೂ ಆಗಲ್ಲ, ಕೆಲಸ ಮಾಡೋಕ್ಕೂ ಆಗಲ್ಲ, ಆ ಥರ ಇರುತ್ತೆ ಅದು. ಆ ಥರ ಇದ್ದಾಗ ನಾನು ಕೆಲಸ ಮಾಡೋಕ್ಕೋಗಲ್ಲ, ಸ್ವಲ್ಪ ಓಡಾಡಿಕೊಂಡು ಹಾಗೆ ಹೀಗೆ ಇದ್ಕೊಂಡೆ ಟೈಮ್ ಪಾಸ್ ಮಾಡ್ತೀನಿ. ಕೇಳಿದವ್ರಿಗೆ ಹೇಳ್ತೀನಿ, ಇವತ್ತು ಆಗಲ್ಲ, ಈ ಥರ ಸ್ವಲ್ಪ ಪ್ರಾಬ್ಲಮ್ ಆಗಿದೆ, ಇಲ್ಲ ಹುಷಾರಿಲ್ಲ, ನೆಕ್ಸ್ಟ್ ನಾಳೆ ಕೊಡ್ತೀನಿ, ಇಲ್ಲ ನಾಳಿದ್ದು ಕೊಡ್ತೀನಿ, ಆ ಥರ ಅವ್ರಿಗೆ ಹೇಳಿ ಟೈಮ್ ತಗೋತೀನಿ. ಓಕೆನಾ, ಇವಾಗ ಟೈಲರಿಂಗ್ ಮಾಡೋರು ಅಯ್ಯೋ ಮಾಡಲೇಬೇಕಾ, ಇಲ್ಲ ಮಾಡಲೇಬಾರ್ದಾ ಅನ್ನೋದಾದರೆ, ನನ್ನ ಪ್ರಕಾರ ನಿಮಗೆ ಮನೆ ಕೆಲಸ ಮಾಡೋಕ್ಕೆ, ಇವಾಗ ನನ್ನ ಮಗಳಿದ್ದಾಳಲ್ಲ, ಆ ಥರ ನಿಮ್ಗೆ ಮನೆ ಕೆಲಸ ಮಾಡೋಕ್ಕಿದ್ದಾರೆ, ನನಗೆ ಅರ್ಜೆಂಟ್ ಬಟ್ಟೆಗಳಿದೆ, ನಾನು ಕೊಡಬೇಕು ಅನ್ನೋರಿದ್ದರೆ ಮಾಡಿ.
ಇಲ್ಲ ನಂಗೆ ಹೊಟ್ಟೆ ನೋವು ಏನಿಲ್ಲಪ್ಪ, ನನಗೆ ತಿಳಿದ ಮಟ್ಟಿಗೆ ಒಂದಿಬ್ಬರು ಟೈಲರ್ ಫ್ರೆಂಡ್ಸ್ಗಳಿದ್ದಾರೆ, ಅವ್ರಿಗಂತೂ ಹೊಟ್ಟೆ ನೋವೇ ಬರಲ್ಲ ಅಂತ ಹೇಳ್ತಾರೆ. ಆದರೆ ಅವ್ರು ಏನು ಫುಡ್ಗಳು ತಗೋತಾರೋ ನಂಗೆ ಗೊತ್ತಿಲ್ಲ. ಆದ್ರೂ ಅವ್ರಿಗೆ ಹೊಟ್ಟೆ ನೋವು ಬರಲ್ಲ. ಈ ಥರನೇ ಮನೇಲಿ ಇದು ಒಣ ದ್ರಾಕ್ಷಿ ನೆನೆಸಿ ಕುಡಿಯೋದು, ಆ ಥರ ಬೇರೆ ಬೇರೆ ಏನೇನೋ ಮಾಡ್ಕೋತಾರೆ ಅವರು ಮನೆ ಮದ್ದನ್ನು. ನಾನು ಆಲ್ರೆಡಿ ಒಂದು ವೀಡಿಯೋ ಹಾಕಿದ್ದೀನಲ್ಲ, ಆ ಥರ. ಹಂಗಾಗಿ ಅವ್ರು ಹೊಟ್ಟೆ ನೋವು ಬರಲ್ಲ ಜಾಸ್ತಿ ಅಂತ ಹೇಳ್ತಾರೆ. ನಮಗೂ ಬರಲ್ಲ ಒಂದೊಂದು ಸಲ. ನಾನು ಹೇಳ್ತಿದ್ದೀನಲ್ಲ, ಒಂದೊಂದು ಸಲ ಫುಡ್ಡಲ್ಲಿ ಹೆಚ್ಚು ಕಡಿಮೆ ಆದಾಗ ಬಂದೇ ಬರುತ್ತೆ. ಓಕೆನಾ? ಹಂಗಾಗಿ ನೀವು ಇವಾಗ ಯಾರಾದರೂ ಹೆಣ್ಮಕ್ಳು ಮಹಿಳೆಯರು ಮಾಡಬೇಕು ಇಲ್ಲ ಮಾಡಬಾರ್ದಾ ಅಂತ ಯೋಚನೆ ಮಾಡ್ತಿರೋರು ಟೈಲರ್ಗಳಾಗಿದ್ದರೆ, ನಾನು ಹೇಳ್ದಂಗೆ ನಿಮಗೆ ಈ ಗಾರ್ಮೆಂಟ್ಸಲ್ಲಿ ಹೋದವ್ರು ಏನು ಮಾಡ್ತಾರೆ, ಮಾಡಲೇಬೇಕು. ಇವಾಗ ನಾವು ಡೇಟ್ ಆಗಿದ್ದೀವಿ ಅಂತ ರಜಾನೂ ಕೊಡಲ್ಲ. ಹಂಗಾಗಿ ಮಾಡಲೇಬೇಕಾಗುತ್ತೆ. ಹಾಗೆ ನೀವು ಟೈಲರ್ಸ್ಗಳಾಗಿದ್ದರೆ ಇವಾಗ ಮನೇಲಿ ನಿಮ್ಮ ಮನೇಲೇ ಮಾಡ್ತಾಯಿದ್ದೀರಾ ಇಲ್ಲ ಅಂಗಡೀಲಿ ಮಾಡ್ತಾಯಿದ್ದೀರಾ ಅನ್ನೋದಾದರೆ ಒಂದಿನ ಪರವಾಗಿಲ್ಲ, ರಜಾ ಹಾಕಿ, ತೊಂದರೆ ಏನಿಲ್ಲ. ಜಾಸ್ತಿ ಪೇನ್ ಇದೆ ಅನ್ನೋದಾದರೆ ರಜಾ ಹಾಕ್ಬಿಟ್ಟು ರೆಸ್ಟ್ ಮಾಡಿ, ತೊಂದರೆ ಏನಿಲ್ಲ. ಅದನ್ನು ನಾಳೆಗೂ ಮಾಡ್ಕೋಬೋದು. ನಮಗೆ ಹುಷಾರು ತಪ್ಪೋದ್ರೆ ಏನು ಮಾಡೋಕ್ಕಾಗಲ್ಲ ಅಲ್ವಾ? ಮನೆ ಕೆಲಸಕ್ಕಂತೂ ಮಾಮೂಲಿ ಒಬ್ಬೊಬ್ರಿಗೆ ಇವಾಗ ಗಂಡು ಮಕ್ಳು ಇರ್ತಾರೆ, ಕೆಲಸ ಮಾಡೋಕ್ಕೆ. ಹೆಣ್ಣು ಮಕ್ಕಳಾದರೆ ಸ್ವಲ್ಪ ಕೆಲವು ಗಂಡು ಮಕ್ಳ ಕೈಲೂ ಮಾಡಿಸ್ತಾರೆ, ನೋಡಿದ್ದೀನಿ ನಾನು. ಅವ್ರ ಕೈಲೂ ಸಣ್ಣ ಪುಟ್ಟ ಕೆಲಸಗಳ್ನೆಲ್ಲ ಮಾಡಿಸ್ತಾರೆ. ಹೆಣ್ಣು ಮಕ್ಳನ್ನ ಹೇಗೆ ನಾವು ಕಲಿಸಿರ್ತೀವೋ, ಹೆಣ್ಮಕ್ಳು ಇಲ್ಲದೆ ಇರೋ ಕಾರಣ ಗಂಡು ಮಕ್ಕಳಿಗೆ ಕಲಿಸಿರ್ತಾರೆ ಆ ಕೆಲಸಗಳನ್ನ ಅವರು. ಹಂಗಾಗಿ ಆ ಥರದವ್ರು ಇದ್ದರೆ ಏನೂ ತೊಂದರೆ ಇಲ್ಲ. ಅವ್ರ ಮನೆ ಕೆಲಸಗಳು ಮಾಡಿಕೊಡ್ತಾರೆ ಸ್ವಲ್ಪ, ಆ ಟೈಮಲ್ಲಿ ಮಾತ್ರ. ಪೀರಿಯಡ್ ಆದ ಟೈಮಲ್ಲಿ ಮಾಡಿಸ್ಕೋತಾರೆ. ಹಂಗಾಗಿ ಅಂಥವ್ರಿಗೇನು ಪರವಾಗಿಲ್ಲ. ಇವಾಗ ಮಕ್ಕಳು ಇಲ್ಲ, ಇಲ್ಲ ನಾವೇ ಮಾಡ್ಕೋಬೇಕು, ಇಲ್ಲ ಗಂಡು ಮಕ್ಕಳು ಮಾಡಲ್ಲ, ಇವಾಗ ಹೆಣ್ಮಕ್ಳು ಡ್ಯೂಟಿಗೆ ಹೋಗೋರು ಮಾಡಲ್ಲ ಕೆಲವರು. ಆ ಥರ ಇದ್ದಾಗ ನಿಮ್ಮ ಕೈಲಿ ಆಗಲ್ಲಪ್ಪ ಅಂದರೆ ರೆಸ್ಟ್ ಮಾಡಿ, ತೊಂದರೆ ಏನಿಲ್ಲ. ಅಯ್ಯೋ ಮಾಡಲೇಬೇಕು, ಆರೋಗ್ಯನೆಲ್ಲ ಹದಗೆಡ್ಸ್ಕೊಂಡು ಮಾಡ್ಬೇಕು ಅನ್ನೋ ಚಿಂತೆ ಬೇಡ. ರೆಸ್ಟ್ ಮಾಡಿ, ಒಂದಿನ ಇಲ್ದರೆ 2 ದಿನ ರೆಸ್ಟ್ ಮಾಡಿ ಆಮೇಲೆ ಕೆಲಸ ಸ್ಟಾರ್ಟ್ ಮಾಡಿ. ಅರ್ಜೆಂಟ್ ಕೊಡಲೇಬೇಕು ಅಂದರೆ ಅವ್ರಿಗೆ ಹೇಳಿ, ಕನ್ವಿನ್ಸ್ ಮಾಡಿ. ಅವ್ರು ಹಂಗೂ ಕನ್ವಿನ್ಸ್ ಆಗಿಲ್ಲ ಅಂದರೆ ನೀವು ರೆಡಿ ಮಾಡಿಕೊಡ್ಬೇಕಾಗುತ್ತೆ. ಇಲ್ಲ ಮಾಮೂಲಿ ಎಳ್ನೀರು ಕುಡೀರಿ, ನಿಂಬೆಹಣ್ಣು ಜ್ಯೂಸ್ ಕುಡ್ಕೊಂಡು ಆಗ ಕೆಲಸನ ಮಾಡಿಕೊಡಿ. ಓಕೆನಾ? ಆವಾಗ ಸ್ವಲ್ಪ ಆರಾಮಾಗುತ್ತೆ. ಎಳ್ನೀರು ಇವೆಲ್ಲ ಕುಡಿದಾಗ ಸ್ವಲ್ಪ ಇದಾಗುತ್ತೆ. ಹಂಗೆ ಜಾಸ್ತಿ ಪೇನ್ ಬಂತು ಅಂದರೆ ಮಾಮೂಲಿ ಒಂದು ಚೊಂಬಿಗೆ ಬಿಸಿ ಬಿಸಿ ನೀರನ್ನ ಹಾಕ್ಕೊಂಡು ನಿಮಗೆ ಕೆಳ ಹೊಟ್ಟೆ ಹತ್ರ ಸುಮ್ಮನೆ ಬಿಸಿ ನಿಮ್ಗೆ ಎಷ್ಟು ತಾಗ್ಸೋಕ್ಕಾಗುತ್ತೋ ಅಷ್ಟನ್ನು ಅಲ್ಲಿ ಟಚ್ ಮಾಡಿ ಬಿಸಿನ ಸಖತ್ ಇದು ಮಾಡಿ ಕೊಡಿ. ಮುಂದೆ ಅದ್ರ ಮೇಲೆ ಇಟ್ಟು ಬಿಸಿನ ಎಷ್ಟು ತಡ್ಕೊಳಕ್ಕಾಗುತ್ತೋ ಅಷ್ಟು ಇದು ಮಾಡಿ. ಅವಾಗೇನಾಗುತ್ತೆ, ಆ ಬಿಸಿ ಇಟ್ಟಾಗ ಬಿಸಿನೀರ್ದು ಚೊಂಬನ್ನು, ಆವಾಗ ಹೊಟ್ಟೆ ನೋವು ಸ್ವಲ್ಪ ಕಡಿಮೆ ಆಗುತ್ತೆ. ಓಕೆನಾ? ಆ ಟಿಪ್ಸು ಫಾಲೋ ಮಾಡ್ಬೋದು. ನಾನು ಹೇಳ್ದಂಗೆ ಇಲ್ಲ ರೆಸ್ಟ್ ಮಾಡ್ತೀವಪ್ಪ, ಅವ್ರಿಗೆಲ್ಲ ಕನ್ವಿನ್ಸ್ ಮಾಡ್ತೀವಿ, ಇಲ್ಲ ರಜಾ ಮಾಡ್ತೀವಿ, ಆ ಥರನೂ ಮಾಡ್ಬೋದು. ತೊಂದರೆ ಏನಿಲ್ಲ, ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ನಾನಂತ ಆ ಟೈಮಲ್ಲಿ ನಾನು ಹೇಳ್ದಂಗೆ ಅವ್ರು ಕನ್ವಿನ್ಸ್ ಆಗ್ತಾರೆ ಅಂದರೆ ಹೇಳ್ತೀನಿ. ಇಲ್ಲ ಅಂದರೆ ಅಂಗಡಿನೇ ತೆಗಿಯೋಕ್ಕೆ ಹೋಗಲ್ಲ, ಇಲ್ಲ ಅಂತ ಹೇಳ್ಬಿಡ್ತೀನಿ. ಯಾಕೆಂದರೆ ನಾವು ಅಂಗಡಿ ತೆಗ್ದಿದ್ರೆ ಬರ್ತಾ ಇರ್ತಾರೆ, ಕೇಳ್ತಿರ್ತಾರೆ, ಇಲ್ಲ ಆಗಾಯ್ತಾ ಇಲ್ವಾ ಏನಾದರೂ ಒಂದು ಕೇಳ್ತಿರ್ತಾರೆ. ಆ ಟೈಮಲ್ಲಿ ನಾನು ಅಂಗಡಿ ತೆಗಿಯೋಕ್ಕೆ ಹೋಗಲ್ಲ, ಮನೇಲೇ ರೆಸ್ಟ್ ಮಾಡ್ತೀನಿ. ಆಮೇಲೆ ಅದರ ನಾಳೆಗೆ ಆದರೆ ಬೇಗನೆ ಎದ್ದು ರೆಡಿ ಮಾಡಿ ಕೊಡ್ತೀನಿ. ಓಕೆನಾ? ಆ ಥರನೂ ಮಾಡ್ಕೋಬೋದು. ಇವಾಗ ಏನು ಬ್ಲೌಸ್ ಸ್ಟಿಚ್ ಮಾಡ್ತೀನಿ ಅಂದರೆ ಅಷ್ಟು ಟೈಮ್ ಏನು ಬೇಕಾಗಲ್ಲ. 1 ಅವರ್ ಅರ್ಧ ಅವರ್ಗೆಲ್ಲ ಸ್ಟಿಚ್ ಮಾಡ್ಬೋದು, ನಾವು ಮನ್ಸು ಮಾಡಿ ಕೂತ್ಕೋತೀನಿ ಅಂದರೆ. ಈ ಥರ ಹೊಟ್ಟೆ ನೋವು ಅದು ಇದು ಅಂದ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ. ಅದೇ ಒಂದಿನ ರೆಸ್ಟ್ ಮಾಡಿ ಅದರ ನಾಳೆಗೆ ರೆಡಿ ಮಾಡಿಕೊಡ್ಬೋದು, ತೊಂದರೆ ಏನಿಲ್ಲ. ಓಕೆನಾ? ಇವಾಗ ನಾನು ಮಾತ್ರ ಆ ಥರನೇ ಮಾಡೋದು. ಹೊಟ್ಟೆ ನೋವಿತ್ತು ಅಂದರೆ ಒಂದಿನ ರೆಸ್ಟ್ ಮಾಡ್ತೀನಿ. ಅರ್ಜೆಂಟ್ ಕೊಡಲೇಬೇಕಿದ್ದಾಗ ಮಾಡ್ತೀನಿ, ತೊಂದರೆ ಇಲ್ಲ. ನಾನು ಹೇಳ್ದಂಗೆ ಎಳ್ನೀರು ಕುಡಿಯೋದು, ಇಲ್ಲ ನಿಂಬೆಹಣ್ಣು ಜ್ಯೂಸ್ ಕುಡಿಯೋದು, ಇದೆಲ್ಲ ಮಾಡಿಕೊಂಡು ನಾನು ಮಾಡಿಕೊಡ್ತೀನಿ ಅರ್ಜೆಂಟ್ ಇದ್ದರೆ. ಇಲ್ಲ ಅವ್ರು ಕನ್ವಿನ್ಸ್ ಆಗ್ತಾರೆ ಅಂದರೆ ಸರಿ ಆಯಿತು ನಾಳೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ರೆಸ್ಟ್ ಮಾಡ್ತೀನಿ. ನನಗೆ ನಾನು ಹೇಳ್ದಂಗೆ ಮನೇಲಿ ಮಾಡ್ಕೊಳ್ಳೋದಿರೋದ್ರಿಂದ ನನಗೆ ಅಂಗಡಿದು ಒಂದಷ್ಟು ಆ ಟೈಮಲ್ಲಿ ಮೇಂಟೈನ್ ಮಾಡಬೇಕಾಗುತ್ತೆ. ಅದನ್ನೆಲ್ಲ ನನ್ನ ಮಗಳು ಮಾಡೋಕ್ಕಾಗದೇ ಇರೋ ಕಾರಣ ನಾನೇ ಮೇಂಟೈನ್ ಮಾಡಬೇಕು ಅಂಗಡಿದೆಲ್ಲನೂ. ಹಾಗಾಗಿ ಅಂಗಡಿದನ್ನು ಮೇಂಟೈನ್ ಮಾಡಿಕೊಂಡು ನಾನು ಈ ರೀತಿ ನನ್ನ ಇದು ಪೀರಿಯಡ್ ಟೈಮಲ್ಲಿ ನನ್ನ ರೊಟೀನ್ ಆ ಥರ ಇರುತ್ತೆ. ಇವಾಗ ನೀವು ಯಾರಾದರೂ ಆ ಥರ ಮಾಡಬೇಕು ಅಂದವರು ನಾನು ಹೇಳ್ದಂಗೆ ಮನೆ ಕೆಲಸ ಮಾಡ್ಕೊಳ್ಳೋರಿದ್ದರೆ, ಹೆಣ್ಮಕ್ಳಿದ್ರೆ ಮಾಡಿಸ್ಕೊಳ್ಳಿ. ಇಲ್ಲ ಅಂದರೆ ರೆಸ್ಟ್ ಮಾಡಿ, ಪರವಾಗಿಲ್ಲ. ನಿಮ್ಗೆ ಎಷ್ಟಾಗುತ್ತೆ ಅಷ್ಟು ಮಾಡಿಕೊಡಿ. ಇಲ್ಲ ಒಂದಿನ ರೆಸ್ಟ್ ಮಾಡಿಕೊಂಡು ಅದ್ರ ನಾಳೆಗೆ ಹೊಲ್ಕೊಡಿ. ಓಕೆನಾ? ಆ ಥರ ಮಾಡ್ಕೊಳ್ಳಿ. ಇಲ್ಲ ಏನಾದರೂ ಒಂದು ಸ್ವಲ್ಪ ಅನ್ನ ಮಾಡಿಕೊಂಡು ಒಂಚೂರು ಮೊಸರು ಗಿಸ್ರು ತೊಗೊಂಡು ತಿನ್ನೋ ಥರ ಮಾಡಿ ಅನ್ನ ಮಾಡಿಕೊಡಿ, ಮೊಸರಂತೂ ತೊಗೊಬಂದು ತಿಂತಾರೆ. ಓಕೆನಾ? ಆ ಥರ ಒಂದು ದಿನ ಅಡ್ಜಸ್ಟ್ ಮಾಡಿಕೊಂಡು ಮೇಂಟೈನ್ ಮಾಡಬೇಕಾಗುತ್ತೆ. ಇವಾಗ ಕೆಲಸ ಮಾಡೋರಿಲ್ಲ ಅಂದಾಗ
ನೀವೇ ಎಲ್ಲ ಮಾಡ್ಕೋಬೇಕು ಅಂದಾಗ ನೀವು ಆ ಟ್ರಿಕ್ನ ಯೂಸ್ ಮಾಡ್ಕೊಳ್ಳಿ. ಇನ್ನೇನು ಮಾಡೋಕ್ಕಾಗಲ್ಲ. ರೈಸ್ ಒಂದು ಕುಕ್ಕರಲ್ಲಿ ಕೂಗಿಸಿ ಒಂದು ಸ್ವಲ್ಪ ಮೊಸರು ತೊಗೊಬಂದ್ಬಿಟ್ಟು ತಿನ್ನೋಗಿ. ಮನೇಲಿ ಉಪ್ಪಿನಕಾಯಿ ಅದು ಇದು ಇದ್ದೇ ಇರುತ್ತೆ. ನಂಚ್ಕೊಂಡು ತಿನ್ಕೊಳ್ಳಿ, ಚಟ್ನಿ ಪುಡಿ ಅದು ಇದು ನಂಚ್ಕೊಂಡು ತಿನ್ಕೊಳ್ಳಿ. ಇದೊಂದು ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾಳೆಯಿಂದ ಮಾಡ್ತೀನಿ ಅಂತ ಕನ್ವಿನ್ಸ್ ಮಾಡ್ಕೊಳ್ಳಿ. ಆ ಥರ ಮಾಡ್ಕೊಬೋದು. ಇಲ್ಲ ನಾವು ಮಾಡ್ತೀವಿ ಆದರೂ ಪೇನ್ ಬಂದಾಗ ಮಾಡೋಕ್ಕಾಗಲ್ಲ. ಯಾಕೆಂದರೆ ಅದು ಪೇನ್ಗೆ ಒಂದು ಕಡೆ ಕೆಲಸ ಮಾಡೋಕ್ಕೋಗಲ್ಲ, ಇಲ್ಲ ನಿದ್ದೆ ಮಾಡೋಣ ನಿದ್ದೆನೂ ಬರಲ್ಲ. ಆ ಥರ ಪೇನ್ ಅದು. ಓಕೆನಾ. ಇವಾಗ ಒಂದು ಗಾಯ, ಒಡೆದ ಗಾಯ ಥರ ಅದು ಬೇರೆ ಥರನೇ ಪೇನ್ ಇರುತ್ತೆ. ಬಿದ್ದಾಗ ಬಿದ್ದಾಗ ಎಳ್ದಾಗ ಆಗೋ ಪೇನೇ ಬೇರೆ ಥರ ಇರುತ್ತೆ. ಈ ಪೀರಿಯಡ್ ಟೈಮಲ್ಲಿ ಆಗೋ ಪೇನೇ ಒಂಥರ. ಈ ಹೆಣ್ಣು ಮಕ್ಕಳಿಗೆಲ್ಲ ಒಂದು ಈ ಆಗಿನಿಂದ ಬಂದ್ಬಿಟ್ಟಿರೋ ಇದು ವರ ಅಂತಲೇ ಹೇಳ್ಬೋದು. ಇನ್ನೇನು ಹೇಳೋಕ್ಕಾಗುತ್ತೆ ಅಲ್ವಾ. ಹೆಣ್ಮಕ್ಳಿಗೋಸ್ಕರ ಬಂದಿರೋ ವರ ಅದು. ಅದನ್ನು ನಾವು ಇವಾಗ ಬೇಡ ಅಂತ ತಡೆಯೋಕ್ಕೂ ಆಗಲ್ವಲ್ಲ. ಅದಕ್ಕೋಸ್ಕರ ಏನೋ ಈ ಥರ ಮನೆ ಮದ್ದುಗಳನ್ನ ಮಾಡಿಕೊಂಡು ಪೇನ್ ಬರದೇ ಇರೋ ಥರ ನೋಡ್ಕೋಬೋದು ಅಷ್ಟೇ. ಓಕೆನಾ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.